ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ತುಂಬ ಇಂಟ್ರೆಸ್ಟ್ ಆದ ವಿಡಿಯೋ, ತುಂಬ ಜನ ಕೇಳಿದಂಥ ವಿಡಿಯೋ ಇದು. ಮನಿ ಪ್ಲಾಂಟಿನ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಅಕ್ಕ, ನಮ್ಮ ಮನೇಲಿ ಮನಿ ಪ್ಲಾಂಟ್ ಸರಿಯಾಗಿ ಬೆಳೀತಾ ಇಲ್ಲ, ಏನು ಮಾಡ್ಬೇಕಂತ ಉತ್ತರ ಕೊಡ್ತೀನಿ. ಹಾಗೆ ನಿಮ್ಗೊಂದು ಗೊತ್ತಿಲ್ಲಾರ್ದಿದ್ದು ಬ್ಲ್ಯಾಕ್ ಮನಿ ಪ್ಲಾಂಟ್ ಕೂಡ ಇರುತ್ತೆ, ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾವು ನೋಡೋಣ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದ್ರೆ ನಾನು ಏನು ಹೇಳ್ತೀನಿ ಅಂತ ಅರ್ಥ ಆಗುತ್ತೆ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ. 4 ಜನರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಸರಿ, ಈಗ ವಿಡಿಯೋ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಮಾಮೂಲಿ ಮನಿ ಪ್ಲಾಂಟ್. ಇದು ಯಾವುದೇ ತರದ ಸ್ಪೆಷಲ್ ಇಲ್ಲ. ಆದ್ರೆ ನನ್ನ ಹತ್ರ ಒಂದು 4-5 ತರದ್ದು ಮನಿ ಪ್ಲಾಂಟ್ಸ್ ಇದೆ. ಅಂದ್ರೆ ಬೇರೆ ಬೇರೆ ಕಲರ್ ಮನಿ ಪ್ಲಾಂಟ್ ಇದೆ ನನ್ನ ಹತ್ರ. ನಿಮ್ಗೆ ಅದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದನ್ನ ಬುಷಿಯಾಗಿ ಬೆಳೆಸ್ಬೇಕಿದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಯಾವ ತರ ಮಣ್ಣು ತಗೊಬೇಕು, ಹಾಗೆ ಇದಕ್ಕೆ ಏನ್ ಮಾಡಿದ್ರೆ ದೊಡ್ಡ ದೊಡ್ಡ ಎಲೆ ಬರ್ತಿದೆ, ಎಲ್ಲದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಷ್ಟಕ್ಕೂ ಮುಂಚೆ ನಿಮ್ಗೆ ತೋರಿಸಿದ್ನಲ್ಲ ಮನಿ ಪ್ಲಾಂಟ್, ಅದೇ ಮನಿ ಪ್ಲಾಂಟ್ ಸುಮ್ನೆ ಯಾವಾಗ್ಲೂ ಕಟ್ ಮಾಡ್ತಾ ಸೈಡಿಗೆ ಬಿದ್ದಿತ್ತು, ಗೋಡೆ ಸೈಡಿಗೆ. ಮಳೆಗಾಲದಲ್ಲಿ ಅದು ಹಾಗೆ ಹಬ್ಬಿಕೊಂಡಿದೆ ನೋಡಿ, ಗೋಡೆ ಹಿಡ್ಕೊಂಡು ಹೇಗೆ ಹೋಗ್ತಾ ಇದೆ ನೋಡಿ. ಚಳಿಗಾಲದಲ್ಲಿ ಕಂಪ್ಲೀಟ್ ಆಗಿ ಬೆಳಿತಾ ಇದೆ. ಅದು ಸಿಮೆಂಟ್ ಆದ್ರೂ ಪರವಾಗಿಲ್ಲ, ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ನೋಡಿ, ಅದು ಮೇಲ್ಗಡೆ ಹೋಗ್ತಿದ್ದಂಗೆ ಎಷ್ಟೆಷ್ಟು ದೊಡ್ಡ ಎಲೆ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಬಳ್ಳಿ ಹೋಗ್ತಾ ಇದೆ, ಅದ್ರ ಸಪೋರ್ಟ್ ಸಿಕ್ಕಿಲ್ಲ, ಯಾವ ತರ ಇದೆ ನೋಡಿ. ಸೇಮ್ ಅದೇ ಇದ್ರದ್ದು ಮನಿ ಪ್ಲಾಂಟ್. ಇಲ್ಲ, ಅದಕ್ಕೆ ಯಾವುದೇ ತರ ಸಪೋರ್ಟ್ ಸಿಕ್ಕಿಲ್ಲ, ಹೋಗ್ತಾ ಇದೆ. ಆದ್ರೂ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಮನಿ ಪ್ಲಾಂಟ್ ಬೆಳೆಸೋಕೆ ಸ್ವಲ್ಪ ಟೆಕ್ನಿಕ್ ಅಗತ್ಯ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಎಲ್ಲಂದ್ರಲ್ಲಿ ಬೆಳೆಸ್ತೀವಿ ಅಂದ್ರೆ ಆಗಲ್ಲ. ನೋಡಿ, ಈಗಲೂ ಕೂಡ ಇದ್ರಲ್ಲಿ ಕೂಡ ದೊಡ್ಡ ದೊಡ್ಡ ಎಲೆ ಬರ್ತಾ ಇದೆ ನೋಡಿ. ಇದು ಇನ್ನೊಂದು ವೆರೈಟಿ. ಇದು ನಾನು ಹೇಳಿದ್ನಲ್ಲ ಎಷ್ಟಕ್ಕೆ ಮುಂಚೆ, ನನ್ನ ಹತ್ರ ಒಂದು 5 ತರದ್ದು ಮನಿ ಪ್ಲಾಂಟ್ ಇದೆ. ಅದೆಲ್ಲದ್ರ ಬಗ್ಗೆ ನೋಡೋಣ. ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ಕೇಳಿ, ಮಳೆಗಾಲದಲ್ಲಿ ಕಳ್ಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ನೀವು ಫಸ್ಟ್ ಆರ್ಡರ್ ಕೊಟ್ರೆ ನಾನು ಅದನ್ನ ನಿಮ್ಗೆ ರೆಡಿ ಮಾಡಿ ಕಳಿಸ್ತೀನಿ, ಓಕೆನಾ? ಸರಿ, ಇದು ನೋಡಿ, ಇದು ಗೋಲ್ಡನ್ ಪೋಥಿಯಸ್ ಅಂತ ಹೇಳಿ, ಅಂದ್ರೆ ಗೋಲ್ಡ್ ಕಲರ್ ಅಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳೆಯೋದು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ, ಇಷ್ಟು ಮುಂಚೆ ನೀವು ಗೋಡೆಲ್ ಹಿಡ್ಕೊಂಡು ಬೆಳೀತಿದ್ದು ನೋಡಿದ್ರಲ್ಲ ಮನಿ ಪ್ಲಾಂಟ್, ಅದೇ ಬಳ್ಳಿ ಒಂದು ಮರಕ್ಕೆ ಹಬ್ಬುತ್ತಾ ಇದೆ ನೋಡಿ. ಇದು ಮರ ಹಾಗೂ ಪಿಲ್ಲರ್ ಇದೆ, ನಮ್ದು ಮನೆ ಮುಂದ್ಗಡೆ ಪಿಲ್ಲರ್ ಇದೆ. ಆ ಪಿಲ್ಲರಿಗೆ ಹಿಡ್ಕೊಂಡು ಹೇಗೆ ಹೋಗ್ತಾ ಇದೆ ನೋಡಿ. ಎಷ್ಟೆಷ್ಟು ದೊಡ್ಡ ಎಲೆ ಇದೆ ಅಂದ್ರೆ ಆರಾಮಾಗಿ ಒಬ್ರು ಊಟ ಮಾಡ್ಬೋದು, ಅಷ್ಟಷ್ಟು ದೊಡ್ಡ ಎಲೆ ಇದೆ. ಇದು ಹತ್ರದಿಂದ ತೋರ್ಸಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಇರುವೆಗಳ ಕಾಟ ಇದೆ ಇಲ್ಲಿ ನೋಡಿ. ಅದು ಮರಕ್ಕೆ ನುಗ್ಗೆ ಮರ, ಅದು ನೋಡಿ ಯಾವ ತರ ಹಿಡ್ಕೊಂಡಿದೆ ನೋಡಿ. ಬೇರು ಎಷ್ಟು ದಪ್ಪ ಇದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ ಅದು ಆ ಬೇರು. ಆ ಬೇರೆ ಏನಾದ್ರು ನೆಲಕ್ಕೆ ತಾಕ್ತು ಅಂದ್ಕೊಳ್ಳಿ, ಅದು ಮೇಲಿಂದ ಬೇರು ಬಿಡ್ತಾ ಇರತ್ತೆ, ಆ ಮರದ ಮೇಲಿಂದ ಸೈಡಿಂದ ಬಿಡ್ತಾ ಇರತ್ತೆ. ಅದು ದೊಡ್ಡ ದೊಡ್ಡ ಎಲೆ ಬರುತ್ತೆ ನೋಡಿ. ಇದು ಇನ್ನೊಂದು ವೆರೈಟಿ. ಇದು ಎಲೆಗಳು ಮಾತ್ರ ಚಿಕ್ಕ ಚಿಕ್ಕದಾಗಿರುತ್ತೆ, ಬೆಳೆ ಕೂಡ ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ. ಅದು ನೋಡಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಸ್ವಲ್ಪ ನಾವು ಅನುಕೂಲ ಮಾಡಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ನೈಟ್ ಅಲ್ಲಿ ತೆಗ್ದಿದ್ ವಿಡಿಯೋ, ಲೈಟ್ ಬೆಳಕಿ ಹೇಗ್ ಕಾಣಿಸುತ್ತೆ ಅಂತ ನಿಮ್ಗೆ ತೋರ್ಸೋಣ ಅಂತ ನೋಡಿ. ಇದು ಮನಿ ಪ್ಲಾಂಟ್ ನೋಡಿದ್ರ, ಇದು ಈ ಕಲರ್ಫುಲ್ ಆಗಿರುತ್ತೆ ನೋಡಿ. ಯಾವ ತರ ಇಷ್ಟು ಮುಂಚೆ ತೋರಿಸಿದೆ ನಿಮ್ಗೆ, ಅದ್ರ ನೈಟ್ ಟೈಮ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಇಂಡೋರ್ ಅಲ್ಲಿ ಬೆಳೆಸ್ತಾ ಇರ್ತೀರ ಮನಿ ಪ್ಲಾಂಟ್. ಇಂಡೋರಿಗೆ ಹೇಳಿ ಮಾಡಿಸಿದಂತ ಒಂದು ಗಿಡ ಇದು. ಇದಕ್ಕೆ ಜಾಸ್ತಿ ಬಿಸಿಲು ತಡ್ಕೊಳ್ಳಲ್ಲ. ಸೊ ಅದು ಸೆಮಿ ಶೇಡ್ ಅಲ್ಲಿ ಇಟ್ಟಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಯುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಫ್ಯಾನ್ ಆಗ್ಲಿ AC ಆಗ್ಲಿ ಇಂಥ ಕಡೆ ಇಟ್ಟಿರ್ತಾರೆ. ಅದಕ್ಕೆ ಫ್ಯಾನ್ ಗಾಳಿ ತಾಗ್ತಾ ಇರೋದು ಅಥವಾ AC ಗಾಳಿ ಡೈರೆಕ್ಟ್ ತಾಗ್ತಾ ಇರೋದು, ಇಂಥ ಕಡೆ ಇಟ್ಟವಾಗ ಆ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಇದು ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ಯಾವಾಗಲೇ ಆಗ್ಲಿ ನಾವು ಇಂಡೋರ್ ಪ್ಲಾಂಟ್ಸ್ ಬೆಳೆಸ್ಬೇಕಿದ್ರೆ ಡೈರೆಕ್ಟ್ ಆಗಿ ಫ್ಯಾನ್ ಗಾಳಿ ಅದಕ್ಕೆ ಬಾರ್ದಿದ್ದ ಕಡೆ ಇಟ್ಬೇಕು ನಾವು. ಇನ್ನೊಂದು, ತುಂಬಾ ಕತ್ಲೆ ಇರೋ ಹಾಲಲ್ಲಾಗ್ಲಿ ಅಥವಾ ರೂಮ್ಸ್ ಅಲ್ಲಾಗ್ಲಿ ಈ ತರ ಗಿಡಗಳು ಇಡಕ್ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಯಾವುದೇ ಗಿಡಕ್ಕಾಗ್ಲಿ ಬೇಸಿಕ್ ಆಗಿ ಅದು ಎಷ್ಟೇ ಇಂಡೋರ್ ಅಲ್ಲಿ ಬೆಳೆದ್ರು ಕೂಡ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬೆಳಕು, ಹೊರಗಿನ ಬೆಳಕು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಕನಿಷ್ಠ ಕಿಟಕಿ ಒಳಗಿನ ಬರೋ ಬೆಳಕಾದ್ರೂ ಅದಕ್ಕೆ ಬೇಕೇ ಬೇಕಾಗುತ್ತೆ. ನಮ್ಮನೆ ಲೈಟ್ ಹಾಕಿರ್ತೀವಿ, ಆದ್ರೂ ಕೂಡ ಹೀಗಿದೆ ಅಂತ ಹೇಳಿ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇರೋದು ಕೇಳಿದೆ. ಫ್ರೆಂಡ್ಸ್, ನಮ್ಮನೇಲಿ ಈಗ ನಮ್ಮ ಇಂಡಿಯಾದಲ್ಲಿರೋ ಲೈಟ್ಸ್ ಅಷ್ಟೊಂದು ಹೀಟ್ ಇರ್ತಾ ಇಲ್ಲ. ಹೀಟ್ ಇರ್ಬೇಕು. ಹೀಟ್ ಇದ್ದವಾಗ ಅಂದ್ರೆ ತುಂಬಾ ಬ್ರೈಟ್ ಲೈಟ್ ಅಲ್ಲಿ ಲೈಟ್ ಹಾಕಿದವಾಗ ಅದು ಬೆಳಿಬಹುದು, ಸಾಧ್ಯತೆ ಇದೆ, ಇಲ್ಲ ಅಂತೇನಿಲ್ಲ. ಆದ್ರೆ ಅಷ್ಟೊತ್ತು ತನಕ ನಾವು ಲೈಟ್ ಹಾಕಿರಲ್ಲ, ಅಷ್ಟೊಂದು ಬ್ರೈಟ್ ಲೈಟ್ ಕೂಡ ಹಾಕಿರಲ್ಲ ನಾವು. ಅದಕ್ಕೋಸ್ಕರ ನಾವು ಗಿಡನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬ್ರೈಟ್ ಲೈಟ್ ಇರೋ ಕಡೆ ಇಡಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ವಾರಕ್ಕೆ ಒಂದ್ 2 ಸೆಟ್ ಮಾಡ್ಕೊಳ್ಳಿ. ಒಂದ್ ವಾರ ಒಂದಿಡಿ, ಒಂದೊಂದ್ ವಾರ ಇನ್ನೊಂದಿಡಿ. ಅಂದ್ರೆ ಅದ್ಲು ಬದ್ಲು ಮಾಡ್ತಾ ಇದ್ರೆ ನಿಮ್ಗೆ ಇಂಡೋರ್ ಪ್ಲಾಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಮನಿ ಪ್ಲಾಂಟ್ ಅಂತಲ್ಲ, ಯಾವುದೇ ಆಗ್ಲಿ. ಹಾಗೆ ಈ ಮನಿ ಪ್ಲಾಂಟ್ ಅನ್ನ ಬುಷಿಯಾಗಿ ಬೆಳೆಸ್ಕೊಳ್ಳೋದು ತುಂಬಾ ಜನರಿಗೆ ಕಷ್ಟ ಆಗ್ತಿರುತ್ತೆ. ಯಾಕಂತ ಹೇಳಿ ಅವ್ರು ಏನ್ ಮಾಡ್ತಾರಂದ್ರೆ ಹಗ್ಗ ಕಟ್ಟಿ ಅದ್ರ ಮೇಲೆ ಬಳ್ಳಿನ ಸುತ್ತಾ ಇರ್ತಾರೆ. ಅದೇನಾಗುತ್ತೆ, ತುಂಬಾ ಗಾಳಿ ಬಿಸ್ತಿರ್ಬೇಕಿದ್ರೆ ಅಥವಾ ಬಿಸ್ಲೇನಾದ್ರು ಆ ಕಡೆ ಬರ್ತಾ ಇದ್ರೆ ಅಂತ ಕಡೆ ಇಟ್ಟ ಗಿಡಗಳು ನಮ್ಗೆ ಮಧ್ಯದಲ್ಲಿ ಎಲೆ ಎಲ್ಲ ಉದುರು ಹೋಗ್ಬಿಡುತ್ತೆ. ತುದಿಲ್ ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಮಧ್ಯದಲ್ಲಿ ಮಾತ್ರ ಸರಿಯಾಗಿ ಬೆಳೆಯಲ್ಲ.
ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ಥರ ನೋಡಿ ಅದು ಗೋಲ್ಡನ್ ಪೋಥಿಸ್ ಅನ್ನಲ್ಲ, ಅದೇ ಗಿಡ ತೋರಿಸಿದ್ದು ನಿಮಗೆ. ಅದು ಯಾವಾಗಲೂ ಸಪೋರ್ಟ್ ಬೇಕು, ಮನಿ ಪ್ಲಾಂಟಿಗೆ ಸಪೋರ್ಟ್ ಬೇಕು. ನೋಡಿ ಇಲ್ಲಿ ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ನಾವು ಬೆಳೆಸ್ಬೋದು, ಬೆಳೆಸಬಾರ್ದು ಆಗಲ್ಲ ಅಂತ ಏನಿಲ್ಲ. ಆದರೂ ತುಂಬ ಬೇಸಿಗೆಯಲ್ಲಿ ಈ ಥರ ಬಳ್ಳಿ ನೇತಾಡ್ತಿರತ್ತಲ್ಲ, ಅದು ಸ್ವಲ್ಪ ಒಣಗದಂಗೆ ಇರುತ್ತೆ. ಅವ ನಾವೇನು ಮಾಡಬೇಕು, 2-3 ಸರ್ತಿ ಗಿಡಕ್ಕೆ ನೀರು ಚಿಮುಕಿಸ್ತಾ ಇರೋದಾಗಲಿ, ಸ್ಪ್ರೇ ಮಾಡ್ತಾ ಇರೋದಾಗಲಿ, ಅಥವಾ ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತಿದ್ರೆ ಆ ಬಿಸಿಲು ಬಾರದಿದ್ದ ಕಡೆ ಇರೋದಾಗಲಿ, ಇದನ್ನು ಮಾಡ್ತಾ ಇರಬೇಕು. ಆವಾಗಲೇ ನಮಗೆ ಚೆನ್ನಾಗಿ ಬೆಳೆಯುತ್ತೆ ಮನಿ ಪ್ಲಾಂಟ್. ಓಕೆನಾ? ಅಂದರೆ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸೋರಿಗೆ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ನಮ್ಮ ಬುಷ್ಯಾಗಿ ಬೇಕಂತೇಳಿ ನೋಡಿ ಇಲ್ಲೊಂದು ಬಳ್ಳಿ ಇದೆ. ಇದನ್ನ ನಾವು ಮಣ್ಣಲ್ಲಿ ಮತ್ತೆ ಪುನಃ ಅದನ್ನು ತಿರುಗಿಸಿ ಇಟ್ಬಿಟ್ರೆ ಅದು ಬೇರೆ ಏನಾಗುತ್ತೆ, ಮಣ್ಣಿಗೆ ಹೋಗುತ್ತೆ. ಆ ಮಣ್ಣಿಗೆ ಹೋದ ತಕ್ಷಣ ನಮಗೆ ಆ ಗಿಡ ತುಂಬ ಸ್ಟ್ರಾಂಗಾಗಿ ಕಾಣಿಸುತ್ತೆ, ಮತ್ತು ಬೇರೆ ಬೇರೆ ಜಾಸ್ತಿ ಚಿಗುರು ಬಂದುಬಿಟ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ತುಂಬ ಜನರಿಗೆ ಈ ಟೆಕ್ನಿಕ್ ಗೊತ್ತಿಲ್ಲ. ಏನು ಮಾಡ್ತಾರೆ ಅಂದರೆ, ತಗೊಂಬಂದು ನೆಡ್ತಾರೆ ಮನಿ ಪ್ಲ್ಯಾಂಟನ್ನು, ಆ ಬಳ್ಳಿ ಬಂದ ತಕ್ಷಣ ಹಗ್ಗ ಕಟ್ಟಿ ಮೇಲೆ ಕಟ್ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಸರಿಯಾಗಿ ಬುಷಿಯಾಗಿ ಬೆಳೆಯಲ್ಲ. ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸಣ್ಣ ಕಟಿಂಗ್ ನಾನು ನೆಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ಬುಷಿಯಾಗಿ ಬರಬೇಕಿದ್ರೆ ಏನು ಮಾಡಬೇಕು, ಈಗ ಮೇಲ್ಗಡೆ ಚಿಗುರು ಬರುತ್ತಲ್ಲ, ಅದನ್ನು ಉಲ್ಟಾ ಮಾಡಿಬಿಡ್ಬೇಕು ಸ್ವಲ್ಪ, ಅಂದರೆ ಮಣ್ಣಿನ ಮೇಲೆ ನೋಡಿ ಆ ಥರ ಬಂದು ಇದು ಮಾಡಿಬಿಟ್ಟು, ಅದು ಮಣ್ಣಿಂದ ಮೇಲೆ ಕೇಳಲಾರ್ದಿದ್ದಂಗೆ ಈ ಥರ ಪಿನ್ ಯಾವ್ದಾದ್ರು ತಗೊಂಡ್ಬಿಟ್ಟು ಅದ್ರ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಮಗೇನಾಗುತ್ತೆ ಅಂದರೆ ಆ ಮಣ್ಣಿಂದ ಕಿತ್ತು ಬರಲ್ಲ, ಆ ಬೇರೆಲ್ಲ ತುಂಬ ಚೆನ್ನಾಗಿ ಇದಾಗ್ಬಿಟ್ಟು ಮತ್ತು ಪಕ್ಕದಲ್ಲೆಲ್ಲ ಚಿಗುರು ಬರುತ್ತೆ. ಆವಾಗ ಒಂದು ಕಡೆ ಚಿಗುರು ಬರೋದು, ಒಂದು 5-6 ಕಡೆ ಚಿಗುರು ಬಂದ ತಕ್ಷಣ ತುಂಬ ಚೆನ್ನಾಗಿ ಅದು ಬುಷಿಯಾಗಿ ಬೆಳೆಯುತ್ತೆ. ನಿಮ್ಗೆ ಇನ್ನೊಂದು ಟೆಕ್ನಿಕ್ ಏನಂತ ಹೇಳಿದರೆ, ತುದಿನ ಕಟ್ ಮಾಡೋದು. ಎಲ್ಲ ಗಿಡಕ್ಕೆ ನಾವು ಕಟ್ ಮಾಡ್ತಿರ್ತೀವಲ್ಲ, ಅಂದರೆ ಪಿಂಚಿಂಗ್ ಮಾಡ್ತೀವಲ್ಲ, ಆ ಥರ ಪಿಂಚಿಂಗ್ ಮಾಡ್ತಾ ಇದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು, ಮಣ್ಣು ವೆಲ್ ಡ್ರೈನ್ ಸಾಯಿಲ್ ಇರಬೇಕು ಇದಕ್ಕೆ. ಅಂದರೆ ಚೆನ್ನಾಗಿ ನೀರು ಇಂಕಿ ಹೋಗ್ಬಿಡ್ಬೇಕು, ಅಂದರೆ ಕೆಳಗಡೆ ಡ್ರೈನೇಜ್ ಹೋಲಿಂದ ಹೋಗ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ನೀರು ಅದರಲ್ಲಿ ನಿಂತಿರಬಾರ್ದು. ಈ ಥರ ಕೂಡ ನೋಡಿ, ಟೇಬಲ್ ಮೇಲೆಲ್ಲ ಈ ಥರ ಸಣ್ಣ ಸಣ್ಣ ಕಪ್ಪಲ್ಲಿಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಮನಿ ಪ್ಲ್ಯಾಂಟ್. ಆದರೆ ನಾನು ಇಷ್ಟಕ್ಕೂ ಮುಂಚೆ ಹೇಳ್ದಂಗೆ ಬ್ರೈಟ್ ಲೈಟ್ ಬೇಕು ನೋಡಿ. ಇದಕ್ಕೆ ಸಪೋರ್ಟಿಗೆ ಈ ಥರ ತೆಂಗಿನದು ಹಗ್ಗ ಇರುತ್ತಲ್ಲ, ತೆಂಗಿನ ನಾರು ಇರುತ್ತಲ್ಲ ನೋಡಿ, ಅದು ಹುರಿ ಹಗ್ಗ ಅಂತೀವಿ ನಾವು ಕುಂದಾಪುರ ಕಡೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಪೈಪಿಗೆ ಇದನ್ನು ಸುತ್ತಬಿಟ್ಟು ಅದಕ್ಕೆ ನಾವು ಮನಿ ಪ್ಲ್ಯಾಂಟನ್ನು ಹಬ್ಸಿದ್ರೆ ಸಿಕ್ಕಾಪಟ್ಟೆ ಸೂಪರಾಗಿ ನಿಮ್ಗೆ ಕಾಣಿಸುತ್ತೆ. ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ನಾವು ಮಾಡಿಬಿಟ್ಟು ಪೈಪ್ ತಗೊಂಡು, ಅಂದರೆ ಮರದ ಕಟ್ಟಿಗೆ ಏನಾದ್ರು ಇದಾದ್ರೆ ಏನಾಗುತ್ತೆ ಅಂದರೆ ಕೆಲವು 1-2 ವರ್ಷಕ್ಕೆ ಅದು ಇದಾಗುತ್ತೆ, ಅಂದರೆ ಮರ ಹಾಳಾಗಿ ಹೋಗುತ್ತೆ. ಆವಾಗ ಗಿಡ ಮತ್ತೆ ಮುರಿದೋಗ್ಬಿಡುತ್ತೆ. ನಾವು ಪೈಪ್ ತಗೊಂಡ್ವಿ ಅಂದ್ಕೊಳ್ಳಿ, ನೋಡಿ ಪಿಕ್ಚರಲ್ಲಿ ತೋರಿಸ್ತಾ ಇದೆ ನಿಮಗೆ, ಎಷ್ಟು ಉದ್ದ ಬೇಕಾದ್ರೆ ಅಷ್ಟು ಉದ್ದ ಹೋಗುತ್ತೆ. ಮೇಲ್ಗಡೆಯಿಂದ ಜೋತ್ ಬಿದ್ದಿರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇದ್ರ ಬಗ್ಗೆ ಇದು ಸಪೋರ್ಟ್ ಹೇಗೆ ಮಾಡೋದು ಅಂತ ಮಾಸ್ಟಿಕ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದಿದೆ. ಇನ್ನೊಂದು ವಿಡಿಯೋ ನಿಮಗೆ ಸದ್ಯದಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಅದೇ ಮನಿ ಪ್ಲ್ಯಾಂಟ್ ಮರಕ್ಕೆ ಹಬ್ಬದವಾಗ ಹೇಗಿದೆ ನೋಡಿ. ಇಷ್ಟಕ್ಕೆ ಮುಂಚೆ ನೀವು ಡೈರೆಕ್ಟಾಗಿ ನೋಡಿದ್ರಲ್ಲ, ಇದು ನಾನು ಫೋಟೋ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಗೂಗಲ್ ಫೋಟೋ ಇದು ನೋಡಿ. ಆ ಮರದಲ್ಲಿ ಹಬ್ಬದವಾಗ ಸಪೋರ್ಟ್ ಸಿಕ್ಕಿದವಾಗ ಎಷ್ಟೆಷ್ಟು ದೊಡ್ಡ ಎಲೆ ಬರುತ್ತೆ ನೋಡಿ. ಇದೇನು ಬೇರೆ ಜಾತಿದು ಏನಲ್ಲ, ಮನಿ ಪ್ಲ್ಯಾಂಟ್ ಎಲ್ಲ ಒಂದೇ ಥರದ್ದೇ, ಆದ್ರೆ ಮಾತ್ರ ಅದು ಸಿಕ್ಕೋ ಸಪೋರ್ಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆನಾ? ನೋಡಿದ್ರೆ ಬೇರೆ ನೋಡಿದ್ರೆ ಗೋಡೆಗೆ ಯಾವ ಥರ ಬಂದಿದೆ, ನಿಮ್ಗೊಂದು ಡೌಟ್ ಬಂದಿರ್ಬೋದು, ಬೇರೆ ಏನಾರು ಗೋಡೆ ಏನಾರು ಹಾಳಾಗುತ್ತೆ ಅಂತ. ಇಲ್ಲ ಫ್ರೆಂಡ್ಸ್, ಗೋಡೆ ಏನೂ ಹಾಳಾಗಲ್ಲ ಇದರಿಂದ, ಯಾಕಂದರೆ ಇದು ಲೈಟ್ ಬೇರೆ ಇರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಇವಾಗ ಈ ಮನಿ ಪ್ಲ್ಯಾಂಟಿಗೆ ಯಾವ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕೋದು, ಅಂದರೆ ತುಂಬ ಚೆನ್ನಾಗಿ ಬೆಳಿಬೇಕಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಿಂಪಲಾಗಿ ಹಸಿ ಹಾಲು ತೊಗೊಳ್ಳಿ, 1 ಲೋಟ ಹಾಲು ತೊಗೊಂಡು ಅದಕ್ಕೆ 1-2 ಲೋಟ ನೀರು ಹಾಕಿ, ಹಾಲು ಮಾಡಿಬಿಟ್ಟು ನೀವು ಗಿಡದ ಬುಡಕ್ಕೆ ಹಾಕ್ಬೋದು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಸ್ಪ್ರೇ ಕೂಡ ಮಾಡ್ಬೋದು. ಆದರೆ ಇಂಡೋರಲ್ಲಿ ಇದ್ದವಾಗ ಸ್ಪ್ರೇ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಹಾಲಿನ ವಾಸನೆ ಸ್ವಲ್ಪ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಓಕೆನಾ? ಸರಿ. ಆಮೇಲೆ ಈ ಗಿಡಕ್ಕೆ ನೀರು ನಾವು 2-3 ದಿವಸಕ್ಕೆ ಒಂದ್ಸರ್ತಿ ಹಾಕಿದ್ರು ಪರವಾಗಿಲ್ಲ ಬುಡಕ್ಕೆ. ಆದರೆ ಆ ಬೇರ್ ಗಿಡ ಪ್ರತಿಯೊಂದು ಎಲೆ ಪಕ್ಕದಲ್ಲಿ ಬೇರ್ ಇರುತ್ತಲ್ಲ, ಅದಕ್ಕೆ ಮಾತ್ರ ನೀರಿನ ಮಾಯಿಶ್ಚರ್ ಬೇಕಾಗುತ್ತೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ದಿನಕ್ಕೆ 2-3 ಸರ್ತಿ ಸ್ಪ್ರೇ ಮಾಡ್ತಾ ಇದ್ರೆ ಬೇಸಿಗೆಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈರುಳ್ಳಿ ಸಿಪ್ಪೆನ ನಾವು ನೀರಲ್ಲಿ ನೆನೆಸಿ ಇಟ್ಟು ಆ ನೀರನ್ನ ನಾವು ಗಿಡಕ್ಕೆ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಅಂದರೆ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ನಮಗೆ ಮಣ್ಣಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು, ಇದಕ್ಕೆ ಕಾಫಿ ಪೌಡ್ರ್ ಕೂಡ ನೀವು ಯೂಸ್ ಮಾಡ್ಬೋದು. ಕಾಫಿ ಪುಡಿ ಆಗಲಿ, ಟೀ ಪುಡಿ ಆಗಲಿ, ಇಂಥದ್ದನ್ನು ನೀರಲ್ಲಿ ನೆನೆಸ್ಬಿಟ್ಟು, ಅಂದರೆ ರಾತ್ರಿ 1-2-3 ಚಮಚ ಒಂದು ಲೋಟದಲ್ಲಿ ನೀರಲ್ಲಿ ನೆನೆಸಿಡಿ, ಬೆಳಿಗ್ಗೆ ಇನ್ನೊಂದು 2 ಲೋಟ ನೀರು ಹಾಕಿಬಿಟ್ಟು ಅದನ್ನು ನಾವು ಗಿಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ.
ಇದನ್ನ ವಾರಕ್ಕೆ 15 ದಿವಸಕ್ಕೆ ಒಂದ್ಸರ್ತಿ ಹಾಕ್ಬೋದು. ಯಾಕಂದ್ರೆ ಇದ್ರಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ನಮ್ಮ ಗಿಡಗಳು ತುಂಬಾ ಸುಂದರವಾಗಿ ಬೆಳೆಯುತ್ತೆ. ನೀರಲ್ಲಿ ಇಟ್ಟು ಕೂಡ ಬೆಳೆಸ್ಬೋದು. ಮನಿ ಪ್ಲಾಂಟ್ ನೀರಲ್ಲಿ ಹೇಳಿ ಮಾಡಿಸಿದಂತ ಗಿಡ ಇದು. ಸುಮ್ಮನೆ ಸಣ್ಣ ಸಣ್ಣ ಕಟಿಂಗ್ ತೆಗೆದ್ಬಿಟ್ಟು ನೀರಲ್ಲಿ ಈ ಥರ ಯಾವ ಬೇಕೋ ಯಾವ ಥರ ಬೋಲಲ್ಲಿ ಬೇಕೋ ಆ ಥರ ಇಟ್ಬಿಟ್ಟು ನಾವು ಇದನ್ನ 2-3 ದಿವಸ ಒಂದ್ಸರ್ತಿ ನೀರು ಚೇಂಜ್ ಮಾಡ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವ ಥರದ್ದು ನೀರಿಗೆ ಯಾವ ಥರ ಗೊಬ್ಬರ ಹಾಕ್ಬೇಕಂದ್ರೆ ಒಂಚೂರು ಸಕ್ಕರೆ ಒಂಚೂರು ಉಪ್ಪು ಹಾಕಿದ್ರೆ ಆ ಗಿಡಗಳಿಗೆ ಬೇಕಾಗುವಂಥ ಎಲ್ಲ ಪೋಷಣಗಳು ಸಿಕ್ಕುತ್ತೆ ಅದರಲ್ಲಿ. ಅಂದರೆ ಉಪ್ಪು ಒಂಚೂರು ಸಕ್ಕರೆ ನಾವು ನೀರು ಚೇಂಜ್ ಮಾಡ್ತೀವಲ್ಲ ಆವಾಗ. ಓಕೆನಾ? ಈ ಥರ ಬೆಳೆಸೋದ್ರಿಂದ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಇಷ್ಟು ಮುಂಚೆ ಹೇಳ್ದಂಗೆ ಪ್ರೂನ್ ಮಾಡ್ತಾ ಇರಿ. ಪ್ರೂನ್ ಮಾಡ್ತಿದ್ರೆ ಅಂದರೆ ಪಿಂಚಿಂಗ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಬೆಳೆಸ್ಕೊಳಕ್ಕೆ ಬರುತ್ತೆ ಇದು. ಅಂದರೆ ಹ್ಯಾಂಗಿಂಗ್ ಪಾಟಲ್ಲಿ ಇಟ್ಟರು, ಮಣ್ಣಲ್ಲಿ ಇಟ್ಟರು, ನೀರಲ್ಲಿ ಇಟ್ಟರು, ಎಲ್ಲಂದ್ರಲ್ಲಿ ಬೆಳೆಯುತ್ತೆ. ಈಗ ಬ್ಲ್ಯಾಕ್ ಮನಿ ಪ್ಲ್ಯಾಂಟ್ ಬಗ್ಗೆ ಮಾತಾಡೋಣ. ತುಂಬ ಜನರಿಗೆ ಗೊತ್ತಿಲ್ಲ ಬ್ಲ್ಯಾಕ್ ಮನಿ ಪ್ಲ್ಯಾಂಟ್. ನಾನು ತರಿಸ್ಕೊಂಡಿದ್ದೆ, ಆದ್ರೆ ಏನಾಯ್ತು ಅಂದ್ರೆ ಅವ್ರು ಸಣ್ಣದು 2 ಎಲೆ ತರಿಸಿ ಕೊಟ್ಟು ಕಳಿಸಿದ್ರು. ಆದ್ರೆ ಅದು ನನಗೆ ಬದುಸ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಎಲ್ಲರೂ ಸಿಕ್ಕಿದಾಗ ನಾನು ತರಿಸ್ಕೊತೀನಿ. ಬ್ಲ್ಯಾಕ್ ಮನಿ ಪ್ಲ್ಯಾಂಟ್ ಆದರೆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಅದು ತರಿಸ್ಕೊಳ್ಳೋ ಬಗ್ಗೆ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಇವೆಲ್ಲ ಇದೆ ನೋಡಿ, ಇವೆಲ್ಲದು ಈ ಎಲ್ಲ ಜಾತಿಗಳು ನನ್ನ ಹತ್ರ ಇದೆ. ಅಂದರೆ ಒಂದು 6-7 ಥರದ್ದು ನನ್ನ ಹತ್ರ ಇದೆ ಮನಿ ಪ್ಲ್ಯಾಂಟ್. ಯಾರಿಗಾರು ಬೇಕಾದರೆ ನನ್ನ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಫೋನ್ ನಂಬರ್ ಕೊಡ್ತೀನಿ. ನೀವು ಅದಕ್ಕೆ ಮೆಸೇಜ್ ಮಾಡಿದರೆ ಮಳೆಗಾಲದಲ್ಲಿ ಕಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇದು ಫ್ರೆಂಡ್ಸ್ ಮನಿ ಪ್ಲ್ಯಾಂಟ್ ಬಗ್ಗೆ ನನಗೆ ತಿಳಿದಿರೋ ಕೆಲವೊಂದು ವಿಷಯಗಳು ಹೇಳಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿದೆ ಅಂದ್ಕೊಂಡ್ರೆ ನೀವು ಕಾಮೆಂಟಲ್ಲಿ ಕೇಳಿ, ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.